ದೆಹಲಿಯಲ್ಲಿ ಸ್ಫೋಟ ಆಯಿತು. ಈ ಸ್ಫೋಟದ ಬಳಿಕ ಈಗ ಪಾಕ್ನಲ್ಲಿ ಗಲಿಬಿಲಿ. ಉಗ್ರ ಮಸೂದ್ ಅಜರ್ಗೆ ಭದ್ರತೆಯನ್ನ ಪಾಕಿಸ್ತಾನ ಈಗ ಹೆಚ್ಚಿಸಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ರಹಸ್ಯ ಸ್ಥಳದಲ್ಲಿದ್ದಾನೆ. ಈತನಿಗೆ ಪಾಕಿಸ್ತಾನದ ಐಎಸ್ಐ ಭದ್ರತೆಯನ್ನ ನೀಡ್ತಾ ಇರೋದು ಗೊತ್ತೇ ಇದೆ. ಈಗ ಭದ್ರತೆಯನ್ನ ಹೆಚ್ಚಿಸಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಕೇಳಿ ಬರ್ತಾ ಇರೋದು. ಭದ್ರತೆಯನ್ನ ಹೆಚ್ಚಿಸಿದೆ ಪಾಕಿಸ್ತಾನ ಈಗ ಮಸೂದ್ ಅಜರ್ಗೆ. ರಹಸ್ಯ ಸ್ಥಳದಲ್ಲಿದ್ದಾನೆ, ರಹಸ್ಯ ಸ್ಥಳದಲ್ಲಿ ಭದ್ರತೆಯನ್ನ ಐಎಸ್ಐ ಹೆಚ್ಚಿಸಿದೆ ಅನ್ನುವಂತ ಮಾಹಿತಿ. ಕೆಂಪುಕೋಟೆಯ ಬಳಿ ನಡೆದಂತ ಈ ನಿಗೂಢ ಸ್ಫೋಟದಲ್ಲಿ ಈಗಾಗಲೇ 13 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಈ ದಾಳಿ ಏನಿದೆ ಇದರ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಭಯಾನಕ ಅಂಶಗಳು ಕೂಡ ಗೊತ್ತಾಗ್ತಾ ಇರೋದು. ಈ ಬಂಧಿತೆ ಶಾಹೀನ್ ಶಹೀದ್ ಏನಿದ್ದಾಳೆ ಆಕೆ ಉಗ್ರ ಸಂಘಟನೆಯ ಜೊತೆ ನಂಟನ್ನ ಹೊಂದಿದ್ಲು. ಅದರಲ್ಲೂ ಕೂಡ ಈ ಮಸೂದ್ ಅಜರ್ನ ಸಹೋದರಿ ಸಾದಿಯಾ ಅಜರ್ ಜೊತೆಗೆ ನಂಟು ಹೊಂದಿದ್ಲು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗಿರೋದ್ರಿಂದ ಅದರ ಜೊತೆಯಲ್ಲಿ ಪಾಕಿಸ್ತಾನಕ್ಕೂ ಕೂಡ ಎಲ್ಲಿ ದಾಳಿ ಆಗ್ಬಿಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಸೂದ್ ಅಜರ್ ಆತನಿಗೆ ಈಗ ಭದ್ರತೆಯನ್ನ ಹೆಚ್ಚಿಸಿದೆ ಐಎಸ್ಐ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್ ಚಿಳಿಯಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಂಜಿತ್, ಈ ಶಾಹೀನ್ ಶಹೀದ್ಗೂ ಹಾಗೂ ಮಸೂದ್ ಅಜರ್ನ ಸಹೋದರಿಗೂ ಒಂದಷ್ಟು ಕನೆಕ್ಷನ್ಸ್ ಇತ್ತು ಅನ್ನೋದು ಗೊತ್ತಾದ ನಂತರದಲ್ಲಿ ಈಗ ಪಾಕಿಸ್ತಾನಕ್ಕೆ ಭಯ ಬಂದಂತೆ ಕಾಣಿಸ್ತಾ ಇದೆ. ಈಗ ಸೆಕ್ಯೂರಿಟಿ ಹೆಚ್ಚು ಮಾಡಿದ್ದಾರೆ ಅನ್ನುವಂತ ಮಾಹಿತಿ, ಡೀಟೇಲ್ಸ್ ಏನಿದೆ ರಂಜಿತ್? ಖಂಡಿತ ನೋಡಿ ಅಶ್ವಿನಿ, ಈ ಸಾದಿಲ್ ಅನ್ನುವಂತ ಈ ಭಯೋತ್ಪಾದಕಿ ಯಾರು ಅಂತ ಕೇಳಿದ್ರೆ ನಮ್ಮ ಸಂಸತ್ ಮೇಲೆ ದಾಳಿ ಆಯ್ತಲ್ಲ ಮಸೂದ್ ಅಜರ್ ಆತನ ಸಹೋದರಿಯೇ ಈ ಸಾದಿಲ್. ಇವಳು ಏನು ಎತ್ತ ಅಂತ ಕೇಳಿದ್ರೆ ಈಕೆಯ ಪತಿ ಇದನಲ್ಲ ಈತ ಕಂದಹಾರ ವಿಮಾನ ಅಪಹರಣ ಆಯ್ತಲ್ಲ ಅಪಹರಣದ ಪ್ರಮುಖ ಆರೋಪಿ ಅನ್ನೋದು ಗೊತ್ತಾಗಿದೆ. ಈತ ಏನ್ ಮಾಡಿದ ಅಂತ ಕೇಳಿದ್ರೆ ಕಂದಹಾರ ವಿಮಾನ ಅಪಹರಣ ಆದಾಗ ಪ್ರಮುಖ ಮೋಸ್ಟ್ ವಾಂಟೆಡ್ ಆರೋಪಿಯಾಗಿದ್ದ. ಆಪರೇಷನ್ ಸಿಂಧೂರ ಆದಾಗ ಭಾರತದ ವಾಯುಪಡೆಯ ದಾಳಿಗೆ ಈತ ಸತ್ತು ಹೋಗಿದ್ದ. ಹೀಗಾಗಿ ಈ ಸಾದಿಲ್ ಅನ್ನುವಂತ ಈಕೆ ಏನ್ ಮಾಡ್ತಿದ್ಲು ಕೇಳಿದ್ಲೆ, ಈಕೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಂಗ್ ಅನ್ನ ಸ್ಥಾಪಿಸಿದ್ಲು. ಮೊಹಿಯತ್ ಅಂತ ಹೇಳಿ ಈ ಮೊಹಿಮದ್ ಸಂಘಟನೆ ಇತ್ತಲ್ಲ, ಈ ಸಂಘಟನೆ ಭಾರತದ ವಿಂಗ್ ಅನ್ನ ಮಾಡಿದಾಗ ಮಹಿಳಾ ವಿಂಗ್ ಮಾಡಿದಾಗ ಅದಕ್ಕೆ ಶಾಹಿದಾ ಶಾಹಿಲ್ ಈಕೆ ಅದರ ಜವಾಬ್ದಾರಿಯನ್ನು ತಗೊಂಡಿದ್ಲು. ಜೊತೆಗೆ ಈಕೆ ಉದ್ದೇಶ ಏನಾಗಿತ್ತು ಕೇಳಿದ್ರೆ ಭಯೋತ್ಪಾದಕರ ಮಡದಿಯರಿರ್ತಾರಲ್ಲ ಅವರನ್ನ ಕನೆಕ್ಟ್ ಮಾಡೋದು, ಅವರ ಬ್ರೈನ್ ವಾಶ್ ಮಾಡಿ ಸಂಘಟನೆಗೆ ಸೇರಿಸೋದು, ಆತ್ಮಾಹುತಿ ಬಾಂಬರ್ ಗಳನ್ನ ಇವ್ರು ರೆಡಿ ಮಾಡೋದು. ಇವ್ರು ಹೇಗೆ ಪ್ಲಾನ್ ಮಾಡ್ತಿದ್ರು ಅಂತ ಕೇಳಿದ್ರೆ ವಾಟ್ಸ್ಆಪ್ ಯೂಸ್ ಮಾಡ್ತಿರ್ಲಿಲ್ಲ. ಯಾವುದೇ ಯುವಕರು ಕೂಡ ಈ ಮಹಿಳೆಯರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾ ಇರಲಿಲ್ಲ. ತುಂಬಾ ಪ್ಲಾನ್ಡ್ ಆಗಿ ಈಕೆ ಭಾರತದಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ಲು ಇದೇ ಶಾಹಿದಾ. ಈ ಶಾಹಿದಾ ಬಂಡವಾಳ ಈಗ ಬಯಲಾಗಿದೆ. ಈಕೆಯ ಮುಖವಾಡ ಈಗ ಕಳಚಿ ಬಿದ್ದಿದೆ. ಅದರಂತೆ ಈಕೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಒಬ್ಳು ಆಕ್ಟಿವ್ ಮಾಡ್ಯೂಲ್ ಆಗಿ ಕೆಲಸ ಮಾಡ್ತಾ ಇದ್ದದ್ದು ಗೊತ್ತಾಗಿದೆ. ಆದ್ರೆ ದುರಾದೃಷ್ಟವಶಾತ್ ಈಕೆ ಒಬ್ಳು ವೈಟ್ ಕಾಲರ್ ಟೆರರಿಸ್ಟ್ ಆಗಿ ನಮ್ಮ ದೇಶದ ಒಳಗಡೆನೆ ಅಲ್ ಫಲಾಹ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಮುಜಾಫರ್ ಜೊತೆಗೆ ಮುಜಾಫಿರ್ ಅಲಿಯಾಸ್ ಮುಜೈಲ್ ಜೊತೆಗೆ ಈಕೆಯ ಸಂಪರ್ಕ ಇತ್ತು. ಈ ಸಂಪರ್ಕ ಎಲ್ಲಿವರೆಗೂ ಅಂತ ಹೇಳಿದ್ರೆ ಕೆಂಪುಕೋಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಅದಕ್ಕೂ ಕೂಡ ಈಕೆಯ ಕೆಲವು ಸಲಹೆಗಳಿತ್ತು ಅನ್ನೋದು ಗೊತ್ತಾಗಿದೆ. ಈಕೆ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ಲು, ಕೆಂಪುಕೋಟೆ ಸಮೀಪದ ಆಸ್ಪತ್ರೆ ಒಂದಲ್ಲಿ ಕೆಲಸ ಮಾಡ್ತಾ ಇದ್ಲು. ಹೀಗಾಗಿ ಕೆಂಪುಕೋಟೆಯ ರೂಟ್ ಅವಳಿಗೆಲ್ಲವೂ ಕೂಡ ಗೊತ್ತಿತ್ತು. ಯಾವ ದಿನ ಎಷ್ಟು ಜನ ಸೇರ್ತಾರೆ ಅನ್ನೋದು ಗೊತ್ತಿತ್ತು. ಚಾಂದಿನಿ ಚೌಕ್ ಅನ್ನುವಂತಹ ಏನು ಮಿನಿ ಛೋಟಾ ಮುಂಬೈ ಅಂತ ಹೇಳಿ ಏನ್ ಕರಿತಾ ಇದ್ರು ಆ ಮಾರ್ಕೆಟ್ ಅನ್ನ, ಅಲ್ಲಿ ಯಾವ ಭಾಗದಲ್ಲಿ ಜನ ಹೆಚ್ಚಾಗಿರ್ತಾರೆ, ಎಲ್ಲಿ ಬ್ಲಾಸ್ಟ್ ಮಾಡಿದ್ರೆ
ಅತಿ ದೊಡ್ಡ ಹಾನಿಯನ್ನು ಮಾಡಬಹುದು ಅನ್ನುವಂತ ಎಲ್ಲಾ ಮಾಹಿತಿಯು ಕೂಡ ಈಕೆಗಿತ್ತು. ಹೀಗಾಗಿ ಲಕ್ನೋ ಮೂಲದ ರಂಜಿತ್ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ದೆಹಲಿಯಲ್ಲಿ ಸ್ಫೋಟ ಆಯಿತು. ಈ ಸ್ಫೋಟದ ಬಳಿಕ ಈಗ ಪಾಕ್ನಲ್ಲಿ ಗಲಿಬಿಲಿ. ಉಗ್ರ ಮಸೂದ್ ಅಜರ್ಗೆ ಭದ್ರತೆಯನ್ನ ಪಾಕಿಸ್ತಾನ ಈಗ ಹೆಚ್ಚಿಸಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ರಹಸ್ಯ ಸ್ಥಳದಲ್ಲಿದ್ದಾನೆ. ಈತನಿಗೆ ಪಾಕಿಸ್ತಾನದ ಐಎಸ್ಐ ಭದ್ರತೆಯನ್ನ ನೀಡ್ತಾ ಇರೋದು ಗೊತ್ತೇ ಇದೆ. ಈಗ ಭದ್ರತೆಯನ್ನ ಹೆಚ್ಚಿಸಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಕೇಳಿ ಬರ್ತಾ ಇರೋದು. ಭದ್ರತೆಯನ್ನ ಹೆಚ್ಚಿಸಿದೆ ಪಾಕಿಸ್ತಾನ ಈಗ ಮಸೂದ್ ಅಜರ್ಗೆ. ರಹಸ್ಯ ಸ್ಥಳದಲ್ಲಿದ್ದಾನೆ. ರಹಸ್ಯ ಸ್ಥಳದಲ್ಲಿ ಭದ್ರತೆಯನ್ನ ಐಎಸ್ಐ ಹೆಚ್ಚಿಸಿದೆ ಅನ್ನುವಂತ ಮಾಹಿತಿ. ಕೆಂಪುಕೋಟೆಯ ಬಳಿ ನಡೆದಂತ ಈ ನಿಗೂಢ ಸ್ಫೋಟದಲ್ಲಿ ಈಗಾಗಲೇ 13 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಈ ದಾಳಿ ಏನಿದೆ ಇದರ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಭಯಾನಕ ಅಂಶಗಳು ಕೂಡ ಗೊತ್ತಾಗ್ತಾ ಇರುವುದು. ಈ ಬಂಧಿತೆ ಶಾಹೀನ್ ಶಹೀದ್ ಏನಿದ್ದಾಳೆ ಆಕೆ ಉಗ್ರ ಸಂಘಟನೆಯ ಜೊತೆ ನಂಟನ್ನ ಹೊಂದಿದ್ಲು. ಅದರಲ್ಲೂ ಕೂಡ ಈ ಮಸೂದ್ ಅಜರ್ನ ಸಹೋದರಿ ಸಾದಿಯಾ ಅಜರ್ ಜೊತೆಗೆ ನಂಟು ಹೊಂದಿದ್ಲು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗಿರೋದ್ರಿಂದ ಅದರ ಜೊತೆಯಲ್ಲಿ ಪಾಕಿಸ್ತಾನಕ್ಕೂ ಕೂಡ ಎಲ್ಲಿ ದಾಳಿ ಆಗ್ಬಿಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಸೂದ್ ಅಜರ್ ಆತನಿಗೆ ಈಗ ಭದ್ರತೆಯನ್ನ ಹೆಚ್ಚಿಸಿದೆ ಐಎಸ್ಐ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್ ಚಿಡಿಯಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಂಜಿತ್, ಈ ಶಾಹೀನ್ ಶಹೀದ್ಗೂ ಹಾಗೂ ಮಸೂದ್ ಅಜರ್ನ ಸಹೋದರಿಗೂ ಒಂದಷ್ಟು ಕನೆಕ್ಷನ್ಸ್ ಇತ್ತು ಅನ್ನೋದು ಗೊತ್ತಾದ ನಂತರದಲ್ಲಿ ಈಗ ಪಾಕಿಸ್ತಾನಕ್ಕೆ ಭಯ ಬಂದಂತೆ ಕಾಣಿಸ್ತಾ ಇದೆ. ಈಗ ಸೆಕ್ಯೂರಿಟಿ ಹೆಚ್ಚು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಡೀಟೇಲ್ಸ್ ಏನಿದೆ ರಂಜಿತ್? ಖಂಡಿತ ನೋಡಿ ಅಶ್ವಿನಿ, ಈ ಸಾದಿಲ್ ಅನ್ನುವಂತ ಈ ಭಯೋತ್ಪಾದಕಿ ಯಾರು ಅಂತ ಕೇಳಿದ್ರೆ ನಮ್ಮ ಸಂಸತ್ ಮೇಲೆ ದಾಳಿ ಆಯ್ತಲ್ಲ ಮಸೂದ್ ಅಜರ್ ಆತನ ಸಹೋದರಿಯೇ ಈ ಸಾದಿಲ್. ಇವಳು ಏನು ಎತ್ತ ಅಂತ ಕೇಳಿದ್ರೆ ಈಕೆಯ ಪತಿ ಇದನ್ನಲ್ಲ, ಈತ ಕಂದಹಾರ ವಿಮಾನ ಅಪಹರಣ ಆಯ್ತಲ್ಲ, ಅಪಹರಣದ ಪ್ರಮುಖ ಆರೋಪಿ ಅನ್ನೋದು ಗೊತ್ತಾಗಿದೆ. ಈತ ಏನ್ ಮಾಡಿದ ಅಂತ ಕೇಳಿದ್ರೆ ಕಂದಹಾರ ವಿಮಾನ ಅಪಹರಣ ಆದಾಗ ಪ್ರಮುಖ ಮೋಸ್ಟ್ ವಾಂಟೆಡ್ ಆರೋಪಿಯಾಗಿದ್ದ. ಆಪರೇಷನ್ ಸಿಂಧೂರ ಆದಾಗ ಭಾರತದ ವಾಯುಪಡೆಯ ದಾಳಿಗೆ ಈತ ಸತ್ತು ಹೋಗಿದ್ದ. ಹೀಗಾಗಿ ಈ ಸಾದಿಲ್ ಅನ್ನುವಂತ ಈಕೆ ಏನ್ ಮಾಡ್ತಿದ್ಲು ಕೇಳಿದ್ಲೆ, ಈಕೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಂಗ್ ಅನ್ನ ಸ್ಥಾಪಿಸಿದ್ಲು. ಮೊಹಿಯತ್ ಅಂತ ಹೇಳಿ ಈ ಮೊಹಿಮದ್ ಸಂಘಟನೆ ಇತ್ತಲ್ಲ, ಈ ಸಂಘಟನೆ ಭಾರತದ ವಿಂಗ್ ಅನ್ನ ಮಾಡಿದಾಗ, ಮಹಿಳಾ ವಿಂಗ್ ಮಾಡಿದಾಗ ಅದಕ್ಕೆ ಶಾಹಿದಾ ಶಾಹಿಲ್ ಈಕೆ ಅದರ ಜವಾಬ್ದಾರಿಯನ್ನು ತಗೊಂಡಿದ್ಲು. ಜೊತೆಗೆ ಈಕೆ ಉದ್ದೇಶ ಏನಾಗಿತ್ತು ಕೇಳಿದ್ರೆ ಭಯೋತ್ಪಾದಕರ ಮಡದಿಯರಿರ್ತಾರಲ್ಲ ಅವರನ್ನ ಕನೆಕ್ಟ್ ಮಾಡೋದು, ಅವರ ಬ್ರೈನ್ ವಾಶ್ ಮಾಡಿ ಸಂಘಟನೆಗೆ ಸೇರಿಸೋದು, ಆತ್ಮಾಹುತಿ ಬಾಂಬರ್ ಗಳನ್ನ ಇವ್ರು ರೆಡಿ ಮಾಡೋದು. ಇವ್ರು ಹೇಗೆ ಪ್ಲಾನ್ ಮಾಡ್ತಿದ್ವು ಅಂತ ಕೇಳಿದ್ರೆ ವಾಟ್ಸ್ಆಪ್ ಯೂಸ್ ಮಾಡ್ತಿರ್ಲಿಲ್ಲ. ಯಾವುದೇ ಯುವಕರು ಕೂಡ ಈ ಮಹಿಳೆಯರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾ ಇರಲಿಲ್ಲ. ತುಂಬಾ ಪ್ಲಾನ್ಡ್ ಆಗಿ ಈಕೆ ಭಾರತದಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ಲು ಇದೇ ಶಾಹಿದಾ. ಈ ಶಾಹಿದಾ ಬಂಡವಾಳ ಈಗ ಬಯಲಾಗಿದೆ. ಈಕೆಯ ಮುಖವಾಡ ಈಗ ಕಳಚಿ ಬಿದ್ದಿದೆ. ಅದರಂತೆ ಈಕೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಒಬ್ಳು ಆಕ್ಟಿವ್ ಮಾಡ್ಯೂಲ್ ಆಗಿ ಕೆಲಸ ಮಾಡ್ತಾ ಇದ್ದದ್ದು ಗೊತ್ತಾಗಿದೆ. ಆದ್ರೆ ದುರಾದೃಷ್ಟವಶಾತ್ ಈಕೆ ಒಬ್ಳು ವೈಟ್ ಕಾಲರ್ ಟೆರರಿಸ್ಟ್ ಆಗಿ ನಮ್ಮ ದೇಶದ ಒಳಗಡೆನೆ ಅಲ್ ಫಲಾಹ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಮುಜಾಫಿರ್ ಅಲಿಯಾಸ್ ಮುಜೈಲ್ ಜೊತೆಗೆ ಈಕೆಯ ಸಂಪರ್ಕ ಇತ್ತು. ಈ ಸಂಪರ್ಕ ಎಲ್ಲಿವರೆಗೂ ಅಂತ ಹೇಳಿದ್ರೆ ಕೆಂಪುಕೋಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅದಕ್ಕೂ ಕೂಡ ಈಕೆಯ ಕೆಲವು ಸಲಹೆಗಳಿತ್ತು ಅನ್ನೋದು ಗೊತ್ತಾಗಿದೆ. ಈಕೆ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ಲು, ಕೆಂಪುಕೋಟೆ ಸಮೀಪದ ಆಸ್ಪತ್ರೆ ಒಂದಲ್ಲಿ ಕೆಲಸ ಮಾಡ್ತಾ ಇದ್ಲು. ಹೀಗಾಗಿ ಕೆಂಪುಕೋಟೆಯ ರೂಟ್ ಅವಳಿಗೆಲ್ಲವೂ ಕೂಡ ಗೊತ್ತಿತ್ತು. ಯಾವ ದಿನ ಎಷ್ಟು ಜನ ಸೇರ್ತಾರೆ ಅನ್ನೋದು ಗೊತ್ತಿತ್ತು. ಚಾಂದಿನಿ ಚೌಕ್ ಅನ್ನುವಂತಹ ಏನು ಮಿನಿ ಛೋಟಾ ಮುಂಬೈ ಅಂತ ಹೇಳಿ ಏನ್ ಕರಿತಾ ಇದ್ರು ಆ ಮಾರ್ಕೆಟ್ ಅನ್ನ, ಅಲ್ಲಿ ಯಾವ ಭಾಗದಲ್ಲಿ ಜನ ಹೆಚ್ಚಾಗಿರ್ತಾರೆ, ಎಲ್ಲಿ ಬ್ಲಾಸ್ಟ್ ಮಾಡಿದ್ರೆ
ಅತಿ ದೊಡ್ಡ ಹಾನಿಯನ್ನು ಮಾಡಬಹುದು ಅನ್ನುವಂತ ಎಲ್ಲಾ ಮಾಹಿತಿಯು ಕೂಡ ಈಕೆಗಿತ್ತು. ಹೀಗಾಗಿ ಲಕ್ನೋ ಮೂಲದ ರಂಜಿತ್, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ.